ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಎಡುಸ್ಟಾರ್ ಯೂಟ್ಯೂಬ್ ಚಾನಲ್. ಸ್ಟೂಡೆಂಟ್ಸ್, ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಯಾವುದೇ ಅಪ್ಡೇಟ್ ಬಂದರೂ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮತ್ತು ಸ್ಟೂಡೆಂಟ್ಸ್, ನೆನ್ನೆ ಮಾಡ್ಯೂಲ್ 3, 4, 5 ಕವರ್ ಮಾಡೋಕ್ಕಾಗಿಲ್ಲ ಡ್ಯೂ ಟು ಸಮ್ ರೀಸನ್ಸ್. ಸೊ ಇವತ್ತು ಒಂದೇ ವೀಡಿಯೋದ್ರಲ್ಲಿ ಮಾಡ್ಯೂಲ್ 3, 4, 5 ಕವರ್ ಮಾಡ್ತೀನಿ, ಓಕೆನಾ? ಸೊ ಲೇಟ್ ಮಾಡೋದು ಬೇಡ, ಈಗ ಡೈರೆಕ್ಟ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ಸೊ ಸ್ಟೂಡೆಂಟ್ಸ್, ಇದು ಮಾಡ್ಯೂಲ್ 3 ವೆಕ್ಟರ್ ಸ್ಪೇಸ್ದು. ಇದರಲ್ಲಿ ಈ ಥರ ಪ್ರಾಬ್ಲಮ್ಸ್ ತುಂಬ ಇಂಪಾರ್ಟೆಂಟ್, ಲೈಕ್ ಪ್ರೂವ್ ದಟ್ ಸಬ್ಸೆಟ್ W is equal to x, y, z, x minus 3y plus 4z is equal to 0 of the vector space R cube is a subspace of R cube. ಸೊ ಇದನ್ನು ನಾವು ಹೆಂಗೆ ತೊಗೋಬೇಕು ಅಂದರೆ, ಫಸ್ಟ್ u is equal to x1, y1, z1 ಅಂತ ತಗೊಳ್ಳಿ. v is equal to x2, y2, z2 ತಗೊಳ್ಳಿ, ಓಕೆನಾ? ಸೊ ಇವಾಗ x1, y1, z1, x2, y2, z2 ಎಲ್ಲ ಬಿಲಾಂಗ್ಸ್ ಟು R. ಸೊ ಈಗ ಫಾರ್ಮುಲಾ ಲೈಕ್ a x1 plus b y1 plus c z1 is equal to 0 and a x2 plus b y2 plus c z2 is equal to 0. ಸೊ ಫಸ್ಟ್ ಈಕ್ವೇಷನ್ನ ನೀವು u ಅಂತ ಕನ್ಸಿಡರ್ ಮಾಡಿ, ಹಾಗೆ ಸೆಕೆಂಡ್ ಈಕ್ವೇಷನ್ನ ನೀವು v ಅಂತ ಕನ್ಸಿಡರ್ ಮಾಡಿ. ಕ್ವೆಶನಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ x minus 3y plus 4z. ಸೊ ಇದನ್ನು ನಾವು x1, y1, z1 ಹಾಗೆ x2, y2, z2 ಹಾಗೆ ಕನ್ಸಿಡರ್ ಮಾಡ್ತೀವಿ. ಸೊ ಈಗ ಫಾರ್ ಆಲ್ಫಾ ಬಿಲಾಂಗ್ಸ್ ಟು ಆರ್, ಇಫ್ ಆಲ್ಫಾ ಬಿಲಾಂಗ್ಸ್ ಟು ಆರ್, ದ ಫಾರ್ಮುಲಾ ವಿಲ್ ಬಿ ಆಲ್ಫಾ ಯು ಪ್ಲಸ್ ವಿ. ಇದು ಫಾರ್ಮುಲಾ, ಓಕೆನಾ? ಸೊ ಆಲ್ಫಾ ಬರೀರಿ, ಯು ಜಾಗದ್ರಲ್ಲಿ ಇದು ಹಾಕಿ, ಹಾಗೆ ವಿ ಜಾಗದ್ರಲ್ಲಿ ಈ ಈಕ್ವೇಷನ್ನ ರಿಪ್ಲೇಸ್ ಮಾಡಿ. ಸೊ ಇವಾಗ ಇದನ್ನು ಮಲ್ಟಿಪ್ಲೈ ಮಾಡಿ. ಆಲ್ಫಾ x1, ಆಲ್ಫಾ y1, ಆಲ್ಫಾ z1 ಇಲ್ಲಿ ಯಾವುದೂ ಇಲ್ಲ, ಸೊ ಇದು ಹ್ಯಾಸ್ ಇಟ್ ಇಸ್. ಇವಾಗ ಎಕ್ಸ್ ಟರ್ಮ್ಸ್ ಲೈಕ್ ಎಕ್ಸ್ ಟರ್ಮ್ಸ್ ಒಂದು ಕಡೆ, ವೈ ಟರ್ಮ್ಸ್ ಒಂದು ಕಡೆ, ಝೆಡ್ ಟರ್ಮ್ಸ್ ಒಂದು ಕಡೆ. ಸೊ ಆಲ್ಫಾ x1 ಪ್ಲಸ್ x2, ಆಲ್ಫಾ y1 ಪ್ಲಸ್ y2, ಆಲ್ಫಾ z1 ಪ್ಲಸ್ z2, ಓಕೆನಾ? ಸೊ ಇವಾಗ ಇದು ಈ 3 ಟರ್ಮ್ಸ್ ಬಂದು ಬಿಲಾಂಗ್ಸ್ ಟು ಆರ್ ಆಗಿರುತ್ತೆ. ಸೊ ನಮಗೆ ಇದು ಗೊತ್ತು, x ಮೈನಸ್ 3y ಪ್ಲಸ್ 4z ಇಸ್ ಈಕ್ವಲ್ ಟು 0. ಈ ಇಕ್ವೇಷನ್ನ ನಾವು ಇಸ್ ಈಕ್ವಲ್ ಟು 0 ಅಂತ ಇಲ್ಲಿ ನಮ್ಮ ಕ್ವೆಶನಲ್ಲೇ ಕೊಟ್ಟಿದ್ದಾರೆ. ಸೊ ಈಗ ಇಲ್ಲಿ ಎಕ್ಸ್ ಜಾಗದ್ರಲ್ಲಿ ನೀವು ಎಕ್ಸ್ ಟರ್ಮ್ನ, ಹಾಗೆ ವೈ ಜಾಗದ್ರಲ್ಲಿ ವೈ ಟರ್ಮ್, ಹಾಗೆ ಝೆಡ್ ಜಾಗದ್ರಲ್ಲಿ ಝೆಡ್ ಟರ್ಮ್ನ ರಿಪ್ಲೇಸ್ ಮಾಡಿ. ಸೊ ಆಮೇಲೆ ಇದನ್ನು ಮಲ್ಟಿಪ್ಲೈ ಮಾಡಿ. ನೆಕ್ಸ್ಟ್ ಆಲ್ಫಾನ ಕಾಮನ್ ತಗೊಳ್ಳಿ. ಆಲ್ಫಾ ಕಾಮನ್ ತಗೊಂಡಾಗ ನಮ್ಗೆ ಮತ್ತೆ ಇದೇ ಇಕ್ವೇಷನ್ ಲೂಪಾಗಿ ನಮಗೆ ಬರುತ್ತೆ ನೋಡಿ. ಇವಾಗ ಆಲ್ಫಾ ನಾವು ಕಾಮನ್ ತಗೊಂಡ್ರೆ x1 ಮೈನಸ್ 3y1 ಪ್ಲಸ್ 4z1 ಬರುತ್ತೆ, ಮತ್ತು ಈ ಕಡೆ ಪ್ಲಸ್ ಈ ಕಡೆ x2 ಟರ್ಮ್ಸ್ ಬರುತ್ತೆ. ಸೊ ಇದು ಬಂದು 0 ಅಂತ ನಮಗೆ ಗೊತ್ತು. ಸೊ ಆಲ್ಫಾ ಆಫ್ 0 ಇದು 0, ಸೊ ಪ್ಲಸ್ 0, ಬಿಕಾಸ್ ನಾವಿಲ್ಲಿ ಎರಡು ಕಂಡೀಷನ್ನು ಹಾಗೆ ತಗೊಂಡಿರೋದು ಯು ಆ್ಯಂಡ್ ವಿ, ಓಕೆನಾ? ಸೊ ನಮಗೆ ಇದು 0 ಬಂತು. ಇವಾಗ ಇದನ್ನು ಆಲ್ಫಾ ಯು ಪ್ಲಸ್ ವಿ ಅಂತಲೂ ತಗೋಬೋದು, ಅಥವಾ ಆಲ್ಫಾ 0 ಪ್ಲಸ್ 0 ತಗೊಂಡು 0 ಅಂತ ಮಾಡಿ. ಹೆನ್ಸ್ W ಇಸ್ ಅ ಸಬ್ಸ್ಪೇಸ್ ಆಫ್ ಆರ್ ಕ್ಯೂಬ್. ಸೊ ಹೆನ್ಸ್ ವಿ ಪ್ರೂವ್ಡ್, ಸ್ಟೂಡೆಂಟ್ಸ್, ಓಕೆನಾ? ಈಗ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಸೊ ಈ ಕ್ವೆಶನು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫೈಂಡ್ ದ ಬೇಸಿಸ್ ಆ್ಯಂಡ್ ದ ಡೈಮೆನ್ಷನ್ ಆಫ್ ದ ಸಬ್ಸ್ಪೇಸ್ ಸ್ಪ್ಯಾನ್ ಬೈ ದ ವೆಕ್ಟರ್ಸ್. ಇದು ಕೊಟ್ಟು ಇನ್ V3 ಆಫ್ ಆರ್ ಕೊಟ್ಟಿರ್ತಾರೆ. ಸೊ ಇದನ್ನು ನಾವು ಲೆಟ್ ಎ ಇಸ್ ಈಕ್ವಲ್ ಟು ಈ ಥರ ಮ್ಯಾಟ್ರಿಕ್ಸ್ ಫಾರ್ಮಲ್ಲಿ ಬರ್ಕೋತೀವಿ. ಫಸ್ಟು 2, 4, 2, ನೆಕ್ಸ್ಟು 1, -1, 0 ಎಲ್ಲ ರೋ ವೈಸ್ ಬರ್ಕೋತೀವಿ. ಸೊ ಇವಾಗ ಇದನ್ನು ರೋ ವೈಸ್ ನಾವು ಮಾಡಬೇಕಾಗುತ್ತೆ. R1 ಟೆನ್ಸ್ ಟು 1/2 R1. ಅಂದರೆ ಇಲ್ಲಿ R1 ಚೇಂಜ್ ಮಾಡ್ತಿದ್ದಾರೆ. R1 ಇದಿಷ್ಟು 1/2 R1. ಸೊ R1 ಈಗ ಬಂದು 2/2, ಇಲ್ಲಿ 2 ಆಗುತ್ತೆ, ರೈಟ್? R1 ಇಲ್ಲಿ 2, ಸೊ 2/2 1, ಸೊ ಇಲ್ಲಿ ನಮಗೆ 1 ಆಗಿದೆ. ಹಾಗೆ 4/2 2 ಆಗಿದೆ, 2/2 1 ಆಗಿದೆ, ಓಕೆನಾ? ಈಗ R1 ಚೇಂಜ್ ಆಯಿತು, ಬಿಕಾಸ್ ನಮ್ಗೆ ಇಲ್ಲಿ 1 ಇದ್ದಷ್ಟು ಸಿಂಪ್ಲಿಫೈ ಮಾಡೋಕ್ಕೆ ನಮ್ಗೆ ಈಸಿ ಆಗುತ್ತೆ. ಸೊ ನಮಗೆ ಈ ಮ್ಯಾಟ್ರಿಕ್ಸ್ ಸಿಕ್ತು. ಈಗ R2 ಮತ್ತು R3 ರೋನ ಚೇಂಜ್ ಮಾಡ್ತಿದ್ದೀವಿ. ಸೊ R2 ಟೆನ್ಸ್ ಟು R2 ಮೈನಸ್ R1, ಹಾಗೆ R3 ಟೆನ್ಸ್ ಟು R3 ಮೈನಸ್ R1. ಸೊ ಇವಾಗ R2 ಅಂದರೆ ಏನು? R2 ಅಂದರೆ ಇಲ್ಲಿ 1 ಇದೆ. ಸೊ R1 ಅಂದರೆ 1 ಇದೆ. ಸೊ R2 ಮೈನಸ್ R1 ನಮಗಿಲ್ಲಿ 0 ಸಿಕ್ತು. ಈಗ ನೆಕ್ಸ್ಟು ಸೇಮ್ ಈ ಪೂರ್ತಿ ರೋಗೆ ಮಾಡಬೇಕಾಗುತ್ತೆ. -1, -2 ನಮಗೆ -3 ಸಿಕ್ತು. 0, -1, -1,
ಸೊ ಹೀಗೆ ನಮಗೆ ರೋ ವೈಸ್ ಎಲ್ಲ ಇಕ್ವೇಷನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. R3ನೂ ಸೇಮ್ R3 ಮೈನಸ್ R1 ಅಂದರೆ 1 ಮೈನಸ್ 1 0. ಸೊ ನಮ್ಗೆ ಈ ಥರ ಆಗುತ್ತೆ, ಈ ಥರ ಮ್ಯಾಟ್ರಿಕ್ಸ್ ಬರುತ್ತೆ. ಸೊ ಸ್ಟೂಡೆಂಟ್ಸ್ ನೆಕ್ಸ್ಟ್ R4 ಲೈಕ್ ನಾವು ಪ್ರತಿಯೊಂದು ರೋಗೂ ಆಪ್ರೇಷನ್ ಮಾಡಬೇಕು. ಸೊ R4 ಟೆಂಡ್ಸ್ ಟು R4 ಪ್ಲಸ್ R2. ಸೊ R4 ಏನಿದೆ ಅದಕ್ಕೆ ಪ್ಲಸ್ R2 ಮಾಡಬೇಕು. 0 ಪ್ಲಸ್ 0 ನಮಗೆ 0, 3 ಪ್ಲಸ್ ಮೈನಸ್ 3 ಇದೆ. ಸೊ ಇದು ಕ್ಯಾನ್ಸಲ್ ಆಗುತ್ತೆ. 0 1 ಮೈನಸ್ 1 0. ಸೊ ಇದು 0. ಸೊ ಇಲ್ಲಿ ನಮಗೆ ನಾನ್ ಝೀರೋ ರೋ ಇರೋದು ಫಸ್ಟ್ ಆ್ಯಂಡ್ ಸೆಕೆಂಡ್ ರೋ ಮಾತ್ರ, ಇವೆರಡು 0 ರೋಸ್ ಆಗುತ್ತೆ. ಸೊ ಡೈಮೆನ್ಷನ್ ಆಫ್ ಎ ಈಸ್ ಈಕ್ವಲ್ ಟು, ಡೈಮೆನ್ಷನ್ನ ನಾವು DIM ಅಂತ ರೆಪ್ರೆಸೆಂಟ್ ಮಾಡ್ಬೋದು. ಸೊ ಡಿಮ್ ಆಫ್ ಎ ಈಸ್ ಈಕ್ವಲ್ ಟು 2. ಓಕೆನಾ? ಸೊ ಬೇಸಿಸ್ ಆಫ್ AR ಈಗ ನಮಗೆ ಯಾವ್ದು ಸಿಕ್ಕಿದೆ ನಾನ್ ಝೀರೋ ರೋ 1 2 1 ಹಾಗೆ 0 ಮೈನಸ್ 3 ಮೈನಸ್ 1. ಸೊ ದೇ ಆರ್ ಲೀನಿಯರ್ಲಿ ಇಂಡಿಪೆಂಡೆಂಟ್ ವೆಕ್ಟರ್ಸ್ ಅಂತ ಬರೆದು ಬೇಸಿಸ್ ಆಫ್ ಎ ಈಸ್ ಅಂತ ಅವೆರಡು ವೆಕ್ಟರ್ನ ನಾವು ರೆಪ್ರೆಸೆಂಟ್ ಮಾಡಬೇಕು. ಇದು ಕನ್ಕ್ಲೂಷನ್ ಆಗಿರುತ್ತೆ. ಓಕೆನಾ? ಸೊ ಶೋ ದಟ್ ದ ಸೆಟ್ ಎಸ್ ಈಸ್ ಅ ಲೀನಿಯರ್ ಇಂಡಿಪೆಂಡೆಂಟ್ ಅಂತ ಕೇಳಿದ್ದಾರೆ. ಸೊ 1 2 4 ಈಸ್ ಈಕ್ವಲ್ ಟು ಈ 3 ಮ್ಯಾಟ್ರಿಕ್ಸ್ನ ನಾವು ವಿತ್ ಮಲ್ಟಿಪ್ಲಿಕೇಶನ್ ಆಫ್ ABC ನಾವು ಮಾಡ್ತಿದ್ದೀವಿ. ಸೊ A ಇಂಟು ದಿಸ್ ಪ್ಲಸ್ B ಇಂಟು ದಿಸ್ ಆ್ಯಂಡ್ ಪ್ಲಸ್ C ಇಂಟು ದಿಸ್. ಓಕೆನಾ? ಸೊ ಈಗ ABC 1, 2, 4 ಈಸ್ ಈಕ್ವಲ್ ಟು ABC. ಅಂದರೆ ಇದ್ರ ಅರ್ಥ ಏನಂದರೆ A ಈಸ್ ಈಕ್ವಲ್ ಟು 1, B ಈಸ್ ಈಕ್ವಲ್ ಟು 2 ಹಾಗೆ C ಈಸ್ ಈಕ್ವಲ್ ಟು 4. ಸೊ ಇಲ್ಲಿ ನಮಗೆ ಈ ಈಕ್ವೇಷನಲ್ಲಿ ನಾವು ABCದು ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ಸೊ ವ್ಯಾಲ್ಯೂಸ್ ನಮಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಆನ್ಸರ್ ಏನು ಬರುತ್ತೆ? 1 2 4. ಬಿಕಾಸ್ 1 ಇಂಟು 1 1, ಇದು 0 ಬರುತ್ತೆ 0 ಬರುತ್ತೆ. ಸೊ ನಮಗೆ ಫೈನಲ್ ಆಗಿ ಸಿಗೋದು 1. ಹಾಗೆ ಇದು ಅಷ್ಟೇ, ಇದು 0 ಪ್ಲಸ್ 2 ಪ್ಲಸ್ 0 ಸಿಗುತ್ತೆ. ಸೊ 2 ಈ ಥರ. ಓಕೆ, ನೆಕ್ಸ್ಟ್ 4 ಇಂಟು 0 0 ಆ್ಯಂಡ್ 4 ಇಂಟು 1 4. ಸೊ 1 2 4 ಸಿಗುತ್ತೆ. Therefore the set is linearly dependent because one of the element in a set can be expressed as a linear combination of other vectors. ಇದು ತುಂಬ ಇಂಪಾರ್ಟೆಂಟ್ ಟ್ರಾನ್ಸ್ಫಾರ್ಮೇಷನ್. ಇದು ಮೋಸ್ಟ್ ಕಾಮನ್ಲಿ ಮಾಡ್ಯೂಲ್ 3ಯಲ್ಲಿ 1 2 3 4 5th 6th ಕ್ವೆಶನಲ್ಲಿ ನಿಮಗೆ ಜಾಸ್ತಿ ಬರುತ್ತೆ ಈ ಕ್ವೆಶನ್ ಟ್ರಾನ್ಸ್ಫಾರ್ಮೇಷನ್. ಸೊ ನೀವು 6th ಕ್ವೆಶನ್ ಅಟೆಂಡ್ ಮಾಡ್ತಾ ಇದ್ದರೆ ಇದನ್ನು ಮೀನಾಗಿ ಓದ್ಕೊಂಡಿರಿ. ಸೊ ಇಲ್ಲಿ ಕೇಳ್ತಿರೋದು ಈ ಥರ ಟಿ ಅಂದರೆ ಟ್ರಾನ್ಸ್ಫಾರ್ಮೇಷನ್. ಓಕೆನಾ? ಟ್ರಾನ್ಸ್ಫಾರ್ಮೇಷನ್ ಆಫ್ XY ಇಸ್ ಈಕ್ವಲ್ ಟು 3x, x ಪ್ಲಸ್ y ಇಸ್ ಲೀನಿಯರ್ ಅಂತ ಹೇಳಿದ್ದಾರೆ. ಹಾಗೆ ಫೈಂಡ್ ದ ಇಮೇಜಸ್ ಆಫ್ ದ ವೆಕ್ಟರ್ 1, 3 ಆ್ಯಂಡ್ -1, 2. ಸೊ ಇಲ್ಲಿ U ಈಸ್ ಈಕ್ವಲ್ ಟು x1 y1 ತಗೊಳ್ಳಿ, ಹಾಗೆ V ಈಸ್ ಈಕ್ವಲ್ ಟು x2 y2 ತಗೊಳ್ಳಿ. ಈ ಯುನ ಟ್ರಾನ್ಸ್ಫಾರ್ಮೇಷನ್ ಆಫ್ U ಅಂದರೆ T ಆಫ್ U ಹಾಗೆ T ಆಫ್ V ಅಂತ ರೆಪ್ರೆಸೆಂಟ್ ಮಾಡಿ ವಿತ್ T ಆಫ್ x1 y1 x2 y2. ಇದು ಈಕ್ವೇಷನ್ ಬಂದೇನಾಗುತ್ತೆ, ಇದು x1ನಲ್ಲೂ ಬರುತ್ತೆ, ಲೈಕ್ x1 y1ಅಲ್ಲೂ ಬರುತ್ತೆ, ಹಾಗೆ x2 y2 ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಈಗ ಫಸ್ಟ್ T ಆಫ್ U ಪ್ಲಸ್ V, T ಆಫ್ U ಪ್ಲಸ್ V ಮಾಡಿದಾಗ ನಮಗೆ T ಆಫ್ x1 ಪ್ಲಸ್ x2 y1 ಪ್ಲಸ್ y2. ಸೊ ಇಲ್ಲಿ 3 ಇಂಟು, ಇಲ್ಲಿ ನಾವು ಇಂಟು 3 ಮಾಡ್ತಾಯಿದ್ದೀವಿ. ಸೊ 3 ಇಂಟು x1 ಪ್ಲಸ್ y2, ಇಲ್ಲಿ x1 ಪ್ಲಸ್ x2 ಪ್ಲಸ್ y1 ಪ್ಲಸ್ y2. ಇದು ಹೇಗೆ ಬಂತು ಅಂತ ನಿಮ್ಗೆ ಗೊತ್ತಾಗಿರಬೇಕು. ಸೊ ಇಲ್ಲಿ ನಾವು ಇದು U ಹಾಗೆ ಇದು V ಆಗಿರುತ್ತೆ, ರೈಟ್? ಸೊ U ಆ್ಯಂಡ್ V ಸಿ ಇವೆರಡನ್ನೂ ಆ್ಯಡ್ ಮಾಡಿದ್ದೀವಿ ಅಷ್ಟೇ. ಸೊ 3x1 ಪ್ಲಸ್ 3x2 3 ಕಾಮನ್ ಆಗಿ ನಾವು 3 ಲೈಕ್ x1 ಪ್ಲಸ್ x2 ತೊಗೊಂಡಿದ್ದೀವಿ. ಹಾಗೆ ಇಲ್ಲಿ ಈ ಟರ್ಮ್ಸ್ V ಟರ್ಮ್ಸ್ x1 ಪ್ಲಸ್ y1 ಹಾಗೆ x2 ಪ್ಲಸ್ y2ನ ತೊಗೊಂಡಿದ್ದೀವಿ. ಇಲ್ಲಿ ಎಕ್ಸ್ನ ಸಪ್ರೇಟ್ ಹಾಗೆ ವೈನ ಸಪ್ರೇಟ್ ಮಾಡ್ಕೊಂಡಿದ್ದೀವಿ ಅಷ್ಟೇ, ಬಟ್ ಎಲ್ಲ ಅಡಿಷನಲ್ ಇರುತ್ತೆ. ಸೊ ಇವಾಗ ಇದನ್ನು ಇಂಟು ಮಾಡಿ 3x1 ಪ್ಲಸ್ 3x2, ಇದು ರಿಮೈನ್ ಸೇಮ್. ಹಾಗೆ ಇವಾಗ ಇದೇನಾಗುತ್ತೆ ಅಂದರೆ ಇವಾಗ x1 ಹಾಗೆ ಲೈಕ್ ಒನ್ಸ್ ಆ್ಯಂಡ್ ಟೂಸ್ ಎರಡೂ ಸಪ್ರೇಟ್ ಮಾಡ್ಕೊಳ್ಳೋದು. ಸೊ 3x1 x1 ಪ್ಲಸ್ y1, ಇಲ್ಲಿ ಎಲ್ಲ ಟೂಸು. ಸೊ 3x2 x2 ಪ್ಲಸ್ y2. ಇದೇನಾಗುತ್ತೆ ಮತ್ತು T ಆಫ್ U ಮತ್ತು T ಆಫ್ V ಆಗುತ್ತೆ, ಬಿಕಾಸ್ ನಮಗೆ ಮತ್ತೆ ಇದೇ ರಿಪೀಟಾಗಿ ಸಿಕ್ಕಿದೆ. ಸೊ ನಾವು ಇಲ್ಲಿ ಅಡಿಷನ್ ಆಗಿ ತೊಗೋಬೇಕು, ಮತ್ತೆ ಇಂಟು ಮಾಡಿ ಸಪ್ರೇಟ್ ಮಾಡಿದಾಗ ನಮಗೆ ಮತ್ತೆ ಅದೇ ಸಿಗುತ್ತೆ ಅನ್ನೋದು ಪ್ರೂವ್ ಮಾಡಬೇಕಾಗುತ್ತೆ. ಈಗ T ಆಫ್ ಆಲ್ಫಾ U, T ಆಲ್ಫಾ x1 ಆಲ್ಫಾ y1. ಸೊ ಇಲ್ಲಿ x1 ಹಾಗೆ y1 ವ್ಯಾಲ್ಯೂಸ್ ಹಾಕಿ ದೆನ್ ಆಲ್ಫಾ ಕಾಮನ್ ತೆಗಿರಿ, ಹಾಗೆ 3x1
x1 ಪ್ಲಸ್ y1 ಬರುತ್ತೆ. ಸೊ ಆಲ್ಫಾ ಟಿ ಆಫ್ ಯು ಅಂತ ಪ್ರೂವ್ ಮಾಡಿ. ದೆನ್ ಟಿ ಆಫ್ ಎಕ್ಸ್ ವೈ ಇಸ್ ಲೀನಿಯರ್ ಅಂತ ಮಾಡಿ. ಹಾಗೆ ಇಮೇಜ್ ಆಫ್ 1,3 ಟಿ ಆಫ್ 1,3 ಓಕೆನಾ. ಸೊ ಇಲ್ಲಿ 3 ಆ್ಯಂಡ್ 4 ಹೆಂಗೆ ಬಂತು ಅಂದರೆ ಈ ಈಕ್ವೇಷನಲ್ಲಿ ನೀವು ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ. ಇಲ್ಲಿ 1 ಹಾಗೆ x1 ಬಂದು 1 ಹಾಗೆ y ಬಂದು 3 ಆಗಿರುತ್ತೆ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ 3,4 ಹಾಗೆ -1,2 ಅಲ್ಲಿ ಇಲ್ಲಿ ನೋಡಿ ಈ ಥರ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ನಮಗೆ -3,1 ಸಿಗುತ್ತೆ. ಸೊ ಮಾಡ್ಯೂಲ್ 3 ಇಷ್ಟು ಇಂಪಾರ್ಟೆಂಟ್. ಈಗ ಮಾಡ್ಯೂಲ್ 4ಗೆ ಹೋಗೋಣ ಸ್ಟೂಡೆಂಟ್ಸ್. ಬಟ್ ಇದು ಮಾಡ್ಯೂಲ್ 3ಯಲ್ಲಿ ರ್ಯಾಂಕ್ ನಲಿಟಿ ಥಿಯರಮ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಈಗ ಟೈಮ್ ಲಿಮಿಟ್ ಕಡಿಮೆ ಇರೋದ್ರಿಂದ ನಾನು ಡೈರೆಕ್ಟ್ ಮಾಡ್ಯೂಲ್ 4ಗೆ ಹೋಗ್ತೀನಿ. ಸೊ ಮಾಡ್ಯೂಲ್ 4ಅಲ್ಲಿ ಮೇಯ್ನಾಗಿ ರೆಗ್ಯುಲರ್ ಫಾಲ್ಸಿ ಮೆಥಡ್ ತುಂಬ ಇಂಪಾರ್ಟೆಂಟ್. ರೆಗ್ಯುಲರ್ ಫಾಲ್ಸಿ ಫಾರ್ಮುಲಾ ಇವನ್ ಹ್ಯಾಂಡ್ ಬುಕ್ಕಲ್ಲೂ ಇದೆ. ನಿಮಗೆ ಹ್ಯಾಂಡ್ ಬುಕ್ಕಲ್ಲಿ ಪೇಜ್ ನಂಬರ್ 15 ನ್ಯೂಮರಿಕಲ್ ಮೆಥಡ್ಸಲ್ಲಿ ನಿಮಗೆ ರೆಗ್ಯುಲರ್ ಫಾಲ್ಸಿ ಫಾರ್ಮುಲಾ ನೀವು ನೋಡ್ಬೋದು. ಬಟ್ ಇಲ್ಲಿ ಜನರಲ್ ಫಾರ್ಮುಲಾ ಕೊಟ್ಟಿರ್ತಾರೆ, ಬಟ್ ನಮಗೆ ಕ್ಲಾಸ್ ವರ್ಕಲ್ಲಿ ಬೇರೆ ಥರ ಬರ್ಸಿರ್ತಾರೆ. ಲೈಕ್ ಇಲ್ಲಿ x1 ಹ್ಯಾಂಡ್ ಬುಕ್ಕಲ್ಲಿ x1 ಹಾಗೆ ಲೈಕ್ xk2 ಪ್ಲಸ್ xk ಈ ವೇಲ್ ಫಾರ್ಮುಲಾ ಇರುತ್ತೆ. ಬಟ್ ನಮಗೆ ರೆಗ್ಯುಲರ್ ಫಾಲ್ಸಿ ಫಾರ್ಮುಲಾ ಬಂದು ಈ ವೇಲ್ ಬರ್ಸಿರ್ತಾರೆ, ಬಿಕಾಸ್ ನಮಗೆ ಈಸಿ ಆಗಲಿ ಸಿಂಪ್ಲಿಫೈ ಮಾಡೋಕ್ಕೆ ಅಂತ. ಸೊ ನೀವು ಈ ಫಾರ್ಮುಲಾ ಓದ್ಕೊಂಡೋದ್ರೆ ತುಂಬ ಬೆಸ್ಟ್ ಆಗುತ್ತೆ. x1 = a f of b minus b f of a ಡಿವೈಡೆಡ್ ಬೈ f of b minus f of a. ಸೊ ಇಲ್ಲಿ ಇದು ತುಂಬಾ ಈಸಿ ಸ್ಟೂಡೆಂಟ್ಸ್. ಇದು ಈ ಥರ ಈ x = 3 ಅಂತ ಕೊಟ್ಟಿರ್ತಾರೆ. ಇದನ್ನು y of x ಅಥವಾ f of x ಅಂತ ನೀವು ರೆಪ್ರೆಸೆಂಟ್ ಮಾಡ್ಬೋದು. ಈಗ ಟು ಫೈಂಡ್ a ಆ್ಯಂಡ್ b ಲೆಟ್ x = 0. ಈಗ f of 0 ಹಾಕಿದ್ರೆ ಇಲ್ಲಿ ಈ ಫಾರ್ಮುಲಾದ್ರಲ್ಲಿ ಎಲ್ಲಿರುತ್ತೆ ಅಲ್ಲಿ 0 ಹಾಕಿ ನೀವು ಕ್ಯಾಲ್ಸಿಯಲ್ ಮಾಡಿದ್ರೆ ನಿಮಗೆ ಆ್ಯಕ್ಯುರೇಟ್ ಆನ್ಸರ್ ಕೊಡುತ್ತೆ. ಸೊ 0 ಬರುತ್ತೆ. ನೆಕ್ಸ್ಟು -0.28 ದೆನ್ 11.74. ಇದು -3 ಅನ್ನೋದು ಲೆಸರ್ ದ್ಯಾನ್ 0. ಸೊ a = 0 ಆಗುತ್ತೆ. ದಿಸ್ ಈಸ್ ಆಲ್ಸೋ ಲೆಸರ್ ದ್ಯಾನ್ 0 1 ಹಾಗೆ ದಿಸ್ ಈಸ್ ಗ್ರೇಟರ್ ದ್ಯಾನ್ 0. ಸೊ b = 2 ಓಕೆನಾ. ಸೊ ನಾವು ಇದನ್ನು a = 0, a = 1 ಹಾಗೆ b = 2 ಅಂತ ಕನ್ಸಿಡರ್ ಮಾಡ್ತೀವಿ. ದ ರೂಟ್ ಮೇ ಲೈ ಬಿಟ್ವೀನ್ 1,2 ವಿಚ್ ಇಸ್ = a, b. ದ ಫಸ್ಟ್ ಅಪ್ರಾಕ್ಸಿಮೇಷನ್ a, b = 1,2. ಸೊ x1 = ಈ ಫಾರ್ಮುಲಾ ಪ್ರಕಾರ a ಎಲ್ಲಿರುತ್ತೆ ಅಲ್ಲಿ 1 ಹಾಗೆ b ಎಲ್ಲಿರುತ್ತೆ ಅಲ್ಲಿ 2 ಸಬ್ಸ್ಟಿಟ್ಯೂಟ್ ಮಾಡಿ. ಹಾಗೆ f of b f of a ಅನ್ನೋದು ಇದು f of b ಆಗಿರುತ್ತೆ, ಹಾಗೆ ಇದು f of a ಆಗಿರುತ್ತೆ ಓಕೆನಾ. ಸೊ ಇದನ್ನು ಮತ್ತು ಇದನ್ನು ಹಾಗೆ ಇವೆರಡು ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡಿ. ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಿಮಗೆ ಈ ಆನ್ಸರ್ ಸಿಗುತ್ತೆ. ದೆನ್ ದೇರ್ಫೋರ್ f of 1.0 ಇದು ಬಂದು -0.1533 ಬರುತ್ತೆ. ನಮಗೆ ಈ ಆನ್ಸರ್ ಸಿಕ್ಕಿದ ಮೇಲೆ ನೀವು ಫಾರ್ಮುಲಾದ ಲೈಕ್ ಆ ಕ್ವೆಶನಲ್ಲಿ ಎಕ್ಸ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ನಿಮಗೆ ಇದು f of 1.0230 ಸಿಗುತ್ತೆ. ಹಾಗೆ ಸೆಕೆಂಡ್ ಅಪ್ರಾಕ್ಸಿಮೇಷನ್ ಬಂದು ಇಷ್ಟು 2 ಓಕೆ. x2 ಸೇಮ್ a ಹಾಗೆ b f of b f of a ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗಿ ನಿಮಗೆ ಬರುತ್ತೆ. ಮ್ಯಾಕ್ಸಿಮಮ್ 3 to 4 ಅಪ್ರಾಕ್ಸಿಮೇಷನ್ ಮಾಡಬೇಕಾಗುತ್ತೆ. ದಸ್ ದ ರಿಕ್ವೈರ್ಡ್ ರೂಟ್ ನಮಗೆ ಏನು ಸಿಕ್ಕಿರುತ್ತೆ ಅದನ್ನು ದಸ್ ದ ರಿಕ್ವೈರ್ಡ್ ರೂಟ್ ಬರೀಬೇಕು. ಇವನ್ ಒಂದೊಂದು ಕ್ವೆಶನಲ್ಲಿ ರೆಗ್ಯುಲರ್ ಫಾಲ್ಸಿ ಮೆಥಡ್ ಇಷ್ಟು ಅಪ್ರಾಕ್ಸಿಮೇಷನ್ ಮಾಡಿ ಅಂತ ಕೊಟ್ಟಿರ್ತಾರೆ. ಇಲ್ಲ ನಿಮಗೆ ಆ ಥರ ಕೊಟ್ಟಿಲ್ಲ ಅಂದರೆ ಮಿನಿಮಮ್ 4 ಮಾಡಿ ಓಕೆನಾ. ನೆಕ್ಸ್ಟು ನ್ಯೂಟನ್ಸ್ ರಾಪ್ಸನ್ ಮೆಥಡ್. ಸೊ ಇದು ರಿಯಲ್ ರೂಟ್ 3x = cos x + 1. ಎಲ್ಲ ಫಾರ್ಮುಲಾಸ್ ಕೂಡ ಹ್ಯಾಂಡ್ ಬುಕ್ಕಲ್ಲಿ ಇರುತ್ತೆ. ನ್ಯೂಟನ್ಸ್ ರಾಪ್ಸನ್ ಮೆಥಡ್, ನ್ಯೂಟನ್ ಫಾರ್ವರ್ಡ್ ಇಂಟರ್ಪೋಲೇಷನ್ ಫಾರ್ಮುಲಾ ಹಾಗೆ ಬ್ಯಾಕ್ವರ್ಡ್ ಇಂಟರ್ಪೋಲೇಷನ್ ಫಾರ್ಮುಲಾ, ಪ್ರತಿಯೊಂದು ಫಾರ್ಮುಲಾ ಕೂಡ ಹ್ಯಾಂಡ್ ಬುಕ್ಕಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ. ಸೊ ಇವಾಗ ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳ್ತೀನಿ. f of x = 3x - cos x - 1 ಅಂತ ಕೊಟ್ಟಿರ್ತಾರೆ. ಸೊ f' of x ಅಂದರೆ ಡಿರೈವೇಟಿವ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ. ಸೊ ನಿಮಗೆ ವಿತ್ ಡಿರೈವೇಟಿವ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ರೆ 3 + sin x ಬರುತ್ತೆ, ಬಿಕಾಸ್ ಕಾನ್ಸ್ಟೆಂಟ್ 0 ಆಗಿರುತ್ತೆ ಓಕೆನಾ. ಟು ಫೈಂಡ್ a, b x = 0 f of 0 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. f of x ಸಬ್ಸ್ಟಿಟ್ಯೂಟ್ ಮಾಡಿ, ನಾಟ್ ಇದಕ್ಕಲ್ಲ, ಇದಕ್ಕೆ ಮಾಡಬಾರ್ದು. ಇದು f' of x, ಇದು f of x. ಸೊ ಮೇಯ್ನಾಗಿ ನೀವು ನೋಡ್ಕೋಬೇಕಾಗಿರೋದು x = 0 x = 1 ಅನ್ನೋ
ವ್ಯಾಲ್ಯೂಸ್ನ ನೀವು ಎಫ್ ಆಫ್ ಎಕ್ಸಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ -2 ವಿಚ್ ಇಸ್ ಲೆಸ್ ದ್ಯಾನ್ 0 ಸಿಗುತ್ತೆ. ಹಾಗೆ ಎಫ್ ಆಫ್ 1 3 ಮೈನಸ್ ಇಲ್ಲಿ ಕಾಸ್ ಆಫ್ 1 ಬಂದು ನಮಗೆ ಬರುತ್ತೆ. ಹಾಗೆ -1 ಇದು ನಿಮಗೆ ಕ್ಯಾಲ್ಸಿಯಲ್ಲಿ ಮಾಡಿದಾಗ ಆ್ಯಕ್ಯುರೇಟ್ ವ್ಯಾಲ್ಯೂ ಕೊಡುತ್ತೆ. ಓಕೆನಾ. ಸೊ ನಮಗೆ 1.002 ವಿಚ್ ಇಸ್ ಗ್ರೇಟರ್ ದ್ಯಾನ್ 0. ಸೊ ದ ರೂಟ್ ಲೈಸ್ ಬಿಟ್ವೀನ್ a, 0, 1. ಓಕೆ, 0, 1. ಈಗ ವಿತ್ ರೆಸ್ಪೆಕ್ಟ್ ಟು ನ್ಯೂಟನ್ಸ್-ರಾಪ್ಸನ್ ಫಾರ್ಮುಲಾ x1 is equal to x0 minus f of x0 divided by f1 of x0. ಸೊ ಇದು ಅಷ್ಟೇ 3 to 4 ಅಪ್ರಾಕ್ಸಿಮೇಷನ್. ಸೊ ಇಲ್ಲಿ x0 is equal to 0. ಸೊ x1 ಇಲ್ಲಿ x0 is equal to 0 ಅಂತ ಕನ್ಸಿಡರ್. ಹಾಗೆ x1 is equal to 0 minus -2 divided by 3. ಸೊ ಸ್ಟೂಡೆಂಟ್ಸ್ ಈ ವ್ಯಾಲ್ಯೂ -2 ಆ್ಯಂಡ್ 3 ಹೆಂಗೆ ಬಂತು ಅಂದರೆ ಇಲ್ಲಿ ಎಫ್ ಆಫ್ x0 ಇದೆ, ಹಾಗೆ ಎಫ್ ಡ್ಯಾಶ್ ಆಫ್ x0 ಇದೆ. x0 ವ್ಯಾಲ್ಯೂ ಬಂದು 0 ಆಗಿರುತ್ತೆ. ಸೊ ಎಫ್ ಆಫ್ ಎಕ್ಸ್ ಹಾಗೆ ಎಫ್ ಡ್ಯಾಶ್ ಆಫ್ ಎಕ್ಸ್ ನೀವು ಎರಡರಲ್ಲೂ 0, 0 x is equal to 0 ಅನ್ನೋದು ಹಾಕಿ ಇಲ್ಲಿ ನಮಗೆ -2 ಬರುತ್ತೆ, ಹಾಗೆ ಇಲ್ಲಿ ನಮಗೆ 3 ಬರುತ್ತೆ. ಸೊ ಅವೆರಡನ್ನು ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಓಕೆನಾ. ಸೊ ವಿಚ್ ಇಸ್ ಈಕ್ವಲ್ ಟು 0.6666. ಈಗ ಈ x1 ವ್ಯಾಲ್ಯೂ 0.6666 ಅನ್ನೋದು ಮತ್ತೆ ಇವೆರಡು ಫಾರ್ಮುಲಾದ್ರಲ್ಲಿ ನೀವು ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ದೆನ್ ನಮಗೆ ಇವೆರಡು ಬರುತ್ತೆ. ಸೊ ಇವೆರಡು ಮೇಯ್ನ್ ಆಗಿರುತ್ತೆ. ಡನ್. ಸೊ ಈಗ ಸೆಕೆಂಡ್ ಅಪ್ರಾಕ್ಸಿಮೇಷನ್ಗೆ ಬಂದು x1 ವ್ಯಾಲ್ಯೂ ಬಂದು ಇದಾಗಿರುತ್ತೆ, ಈಗ ಲೇಟೆಸ್ಟ್ ವ್ಯಾಲ್ಯೂ ಸಿಕ್ಕಿರೋದು. ಸೊ x1 is equal to ಇದು ಸೇಮ್, x2 is equal to x1. ಫಾರ್ಮುಲಾ ಚೇಂಜ್ ಆಗುತ್ತೆ. ಇಲ್ಲಿ x1 ಇದ್ದಾಗ x0 ಆಗಿತ್ತು, ಸೊ ಇವಾಗ x2 ಕಂಡುಹಿಡಿತಿದ್ದೀವಿ, ಇದೆಲ್ಲ x1 ಆಗುತ್ತೆ. ಸೊ ಎಫ್ ಆಫ್ x1 ಮೈನಸ್ ಎಫ್ ಡ್ಯಾಶ್ ಆಫ್ x1 ಸೇಮ್ ಈ x1 ವ್ಯಾಲ್ಯೂನ ಅದಕ್ಕೆ ಹಾಕಿ ಮತ್ತೆ ನಿಮಗೆ ಈ ಥರ ಬರುತ್ತೆ. ಸೊ ನಾವು ಇಲ್ಲೇ ಲೈಕ್ ಆನ್ ಸ್ಪಾಟಾಗೆ ನಾವು ಇದು ಮಾಡ್ತಿದ್ದೀವಿ. ಸೊ ನಿಮಗೆ ಇದು -0.001 ಹಾಗೆ 3.00116 ಅನ್ನೋದು ಬೇಗ ಸಿಗುತ್ತೆ. ಸೊ ನೀವು ಈ ಥರ ಮಾಡ್ಕೊಂಡ್ರೆ ಬೆಸ್ಟ್, ಬೇಗ ಸಿಂಪ್ಲಿಫೈ ಆಗುತ್ತೆ. ಸೊ ನಮಗೆ x2 ವ್ಯಾಲ್ಯೂ ಬಂದು 0.6663 ಬಂತು. ಸೊ ನಮಗೆ ಇದು ಅಪ್ರಾಕ್ಸಿಮೇಟ್ಲಿ ಸೇಮ್. ಮೇಯ್ನಾಗಿ ನೀವು ಎಲ್ಲಿ ನಿಲ್ಲಿಸ್ಬೇಕು ಅಂದರೆ ಇಲ್ಲಿ ಈ ವ್ಯಾಲ್ಯೂ x1 ಹಾಗೆ x2 ವ್ಯಾಲ್ಯೂ ತುಂಬ ಸಿಮಿಲರ್ ಆಗಿ ಬರಬೇಕು. ಇವಾಗ ಇಲ್ಲಿ 0.66663. ಸೊ ಇಲ್ಲಿ ಬಂದಿರೋದು ಪಾಯಿಂಟ್ ಜಸ್ಟ್ ಸ್ವಲ್ಪ ಗ್ಯಾಪ್ ಇದೆ ಅಷ್ಟೇ. ಸೊ ಇದು ನಿಮಗೆ ವ್ಯಾಲಿಡ್ ಆಗಿರುತ್ತೆ. ದಸ್ ದ ರಿಕ್ವೈರ್ಡ್ ರೂಟ್ ಅಂತ ಇದನ್ನು ಬರಿಬೋದು. ಬಟ್ ಮೇಯ್ನಾಗಿ ನಿಮಗೆ ಪೂರ್ತಿ ಮಾರ್ಕ್ಸ್ ಸಿಗಬೇಕು ಅಂದರೆ ಅಟ್ಲೀಸ್ಟ್ ನೀವು 3 ಮಾಡಬೇಕು. ಓಕೆನಾ, 3 ಅಪ್ರಾಕ್ಸಿಮೇಷನ್ ಮಾಡಿ. ಓಕೆನಾ. ಸೊ ಮತ್ತು ಇದು ಸೇಮ್ ನ್ಯೂಟನ್-ರಾಪ್ಸನ್ ಮೆಥಡ್ ಕರೆಕ್ಟು 3 ಡೆಸಿಮಲ್ ಪ್ಲೇಸಸ್ ಅಂದರೆ ನೀವು ಇಲ್ಲಿ ನೋಡಿ 3 ಡೆಸಿಮಲ್ ಪ್ಲೇಸಸ್ ನಮಗೆ ಇರಬೇಕು. ಓಕೆ, ಕ್ಯಾಲ್ಕುಲೇಟರಲ್ಲಿ ನಿಮಗೆ ಆಲ್ರೆಡಿ ಟೀಚರ್ ಹೇಳ್ಕೊಟ್ಟಿರ್ತಾರೆ. 3 ಡೆಸಿಮಲ್ ಪ್ಲೇಸಸ್ಗೆ ನೀವು ಕ್ಯಾಲ್ಕುಲೇಟರನ್ನ ಸೆಟ್ ಮಾಡಿಕೊಂಡು ಇದನ್ನು ಮಾಡಿ. ಓಕೆನಾ. ಇಲ್ಲಿ ನಾವು ಫೈನಲ್ ಆಗಿ ಥರ್ಡ್ ಅಪ್ರಾಕ್ಸಿಮೇಷನ್ ಆಯಿತು. ಸೊ ಸ್ಟೂಡೆಂಟ್ಸ್ ಇದು ಇಂಪಾರ್ಟೆಂಟ್, ಇದು ವೆರಿ ಇಂಪಾರ್ಟೆಂಟ್, ನ್ಯೂಟನ್ಸ್ ಫಾರ್ವರ್ಡ್ ಇಂಟರ್ಪೋಲೇಷನ್ ಫಾರ್ಮುಲಾ. ಇದು ತುಂಬಾ ಈಸಿ ಇದೆ. ಲೈಕ್ ಪ್ರಾಬ್ಲಮ್ ತುಂಬ ಬಿಗ್ ಇದೆ, ಬಟ್ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಮೆಥಡ್ ಗೊತ್ತಿದ್ರೆ. ಸೊ sin 45 ಡಿಗ್ರಿ ಇಸ್ ಈಕ್ವಲ್ ಟು ಈ ಥರ ವ್ಯಾಲ್ಯೂಸ್ ಎಲ್ಲ ಕೊಟ್ಟಿರ್ತಾರೆ. ಇಲ್ಲಿ ಕೊಟ್ಟಿರೋದು ಮೇಯ್ನಾಗಿ ಫೈಂಡ್ sin 48 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಅದು ಯೂಸಿಂಗ್ ನ್ಯೂಟನ್ಸ್ ಫಾರ್ವರ್ಡ್ ಇಂಟರ್ಪೋಲೇಷನ್ ಫಾರ್ಮುಲಾ. ಬ್ಯಾಕ್ವರ್ಡ್ ಏನಿಲ್ಲ, ಇವಾಗ ಹೆಂಗೆ ಫಾರ್ವರ್ಡ್ ಮಾಡ್ಕೊಂಡು ಹೋಗಿದ್ದೀವಿ ಅದೇ ಬ್ಯಾಕ್ವರ್ಡ್ ವ್ಯಾಲ್ಯೂಸ್ ತೊಗೊಂಡು ಹೋಗ್ಬೇಕಾಗುತ್ತೆ ಅಷ್ಟೇ. ಅದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇಲ್ಲಿ ಎಕ್ಸ್ ವ್ಯಾಲ್ಯೂ ಬಂದು 45, 50, 55, 60 ಈ ವ್ಯಾಲ್ಯೂಸ್ ತೊಗೊಳ್ಳಿ. ಸೊ 45, 50, 55 ಹಾಗೆ 60. ಸೊ ಈ ವ್ಯಾಲ್ಯೂಸ್ ತೊಗೊಳ್ಳಿ. ಹಾಗೆ ವೈ ವ್ಯಾಲ್ಯೂ ಬಂದು ನಿಮ್ಗೆ ಇಲ್ಲಿ ಕೊಟ್ಟಿರ್ತಾರೆ ಇದು. ಸೊ ಇದರ ವೈ ವ್ಯಾಲ್ಯೂ ಹಾಗೆ ಎಕ್ಸ್ ವ್ಯಾಲ್ಯೂ ತೊಗೊಳ್ಳಿ ಸ್ಟೂಡೆಂಟ್ಸ್. ಇವಾಗ ಡೆಲ್ಟಾ ವೈ ಹೆಂಗೆ ಕಂಡುಹಿಡಿಯೋದು ಅಂತ ಹೇಳಿದ್ರೆ ಇದಕ್ಕೂ ಒಂದು ಫಾರ್ಮುಲಾ ಇರುತ್ತೆ. ಅದು ಏನಂದರೆ ಇದು ನೀವು ಆ್ಯಕ್ಚುಲಿ ಇದನ್ನು y0 ಇದನ್ನು y0 y1 y2 y3 ಅಂತ ತಗೊಳ್ಳಿ. ಸೊ y1 ಮೈನಸ್ y0 ನಮಗೆ ಡೆಲ್ಟಾ y0 ಕೊಡುತ್ತೆ. ಹಾಗೆ y2 ಮೈನಸ್ ಇದು y1 ಆಗಿರುತ್ತೆ, ಇದು y2. ಓಕೆ,
y2 ಹಾಗೆ ಇದು y3. ಸೊ y2 ಮೈನಸ್ y1 ಮಾಡಿದ್ರೆ ನಮಗೆ ಡೆಲ್ಟಾ y1 ಸಿಗುತ್ತೆ, ಹಾಗೆ y3 ಮೈನಸ್ y2 ಮಾಡಿದ್ರೆ ಡೆಲ್ಟಾ y2 ಸಿಗುತ್ತೆ. ಸೊ ಈಗ ನೆಕ್ಸ್ಟ್ ಇದನ್ನು ಹೆಂಗೆ ಕಂಡುಹಿಡಿಯೋದು ಅಂದರೆ ಡೆಲ್ಟಾ y1 ಮೈನಸ್ y0 ಡೆಲ್ಟಾ y2 ಮೈನಸ್ y0 ಬಂದರೆ ನಮಗೆ ಡೆಲ್ಟಾ ಸ್ಕ್ವೇರ್ y0 ಹಾಗೆ ಡೆಲ್ಟಾ ಸ್ಕ್ವೇರ್ y1 ಬರುತ್ತೆ. ದೆನ್ ಇವೆರಡನ್ನು ಮತ್ತೆ ಮಾಡಿದ್ರೆ ನಮಗೆ ಇದು ಬರುತ್ತೆ. ಓಕೆನಾ ಸ್ಟೂಡೆಂಟ್ಸ್? ಸೊ ನಮಗೆ ಇಲ್ಲಿ ಸ್ಮಾಲ್ ವ್ಯಾಲ್ಯೂಸ್ ಇರೋದ್ರಿಂದ ತುಂಬ ಈಸಿ ಆಗಿದೆ. ಇವಾಗ h is equal to 5. ಓಕೆ, h is equal to 5. n is equal to x minus x naught by h. x minus x naught ಇದು x ಆಗಿರುತ್ತೆ, x minus x naught ಇದು x ಆಗಿರುತ್ತೆ. 48 ಅನ್ನೋದು x naught x, ಹಾಗೆ 45 ಅನ್ನೋದು x naught. ಇದು x naught, x1, x2, x3 ಇದು ಮೇಯ್ನಾಗಿ x ಆಗಿರುತ್ತೆ. ಸೊ 48 ಮೈನಸ್ 45 ಡಿವೈಡೆಡ್ ಬೈ 5 ವಿಚ್ ಇಸ್ ಈಕ್ವಲ್ ಟು 0.6. ಸೊ ಇದು ನ್ಯೂಟನ್ ಫಾರ್ವರ್ಡ್ ಇಂಟರ್ಪೋಲೇಷನ್ ಫಾರ್ಮುಲಾ ಸೇಮ್ ಹ್ಯಾಂಡ್ ಬುಕ್ಕಲ್ಲಿ ಇರುತ್ತೆ, ಇಲ್ಲಿ ಇಂಟರ್ಪೋಲೇಷನ್ ಫಾರ್ಮುಲಾ. ದೆನ್ ಈಗ ಇದಕ್ಕೆ ನಾವು ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಇವಾಗ y0 ಅಂದರೆ ಏನು? y0 ಅಂದರೆ ಇದು, ಡೆಲ್ಟಾ y0 ಅಂದರೆ ಇದು, ಡೆಲ್ಟಾ ಸ್ಕ್ವೇರ್ y0 ಅಂದರೆ ಇದು, ಡೆಲ್ಟಾ ಕ್ಯೂಬ್ y0 ಅಂದರೆ ಇದು. ಸೊ ಹಾಗೆ ಅದ್ರ ಪ್ರಕಾರ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗ್ತಿದ್ದೀವಿ. ಇಲ್ಲಿ n ವ್ಯಾಲ್ಯೂ ಬಂದು 0.6 ಕಂಡುಹಿಡ್ದಿರ್ತೀವಿ. ಓಕೆನಾ? ಸೊ ನಮಗೆ ಇಲ್ಲಿ ಬರುತ್ತೆ. ಸೊ ಸೈನ್ 48 ಡಿಗ್ರಿ ಬಂದು ನಮಗೆ ಆನ್ಸರ್ ಫೈನಲ್ ಆಗಿರುತ್ತೆ. ಸೊ ನ್ಯೂಟನ್ ಇಂಟರ್ಪೋಲೇಷನ್, ಫಾರ್ವರ್ಡ್ ಇಂಟರ್ಪೋಲೇಷನ್ ಈ ಥರ ಇರುತ್ತೆ. ಬ್ಯಾಕ್ವರ್ಡ್ ತುಂಬ ಈಸಿ ಇರುತ್ತೆ. ಈ ಕೆಳಗಡೆ ವ್ಯಾಲ್ಯೂಸ್ನ ತಗೊಂಡು ಮಾಡಬೇಕಾಗುತ್ತೆ. ಓಕೆನಾ? ಸೊ ಈಗ ಮಾಡ್ಯೂಲ್ 5ಗೆ ಹೋಗೋಣ. ಬಟ್ ಮಾಡ್ಯೂಲ್ 5ಗೆ ಹೋಗೋಕ್ಕಿಂತ ಮುಂಚೆ ಮತ್ತೆ ಇಂಪಾರ್ಟೆಂಟ್ಸ್ ಹೇಳ್ತೀನಿ ಮಾಡ್ಯೂಲ್ 4ದು. ಮೇಯ್ನಾಗಿ ರೆಗ್ಯುಲರ್ ಫಾಲ್ಸಿ ಮೆಥಡ್, ನ್ಯೂಟನ್ ರಾಪ್ಸನ್ ಮೆಥಡ್, ಹಾಗೆ ಫಾರ್ವರ್ಡ್ ಇಂಟರ್ಪೋಲೇಷನ್ ಫಾರ್ಮುಲಾ, ಬ್ಯಾಕ್ವರ್ಡ್ ಇಂಟರ್ಪೋಲೇಷನ್ ಫಾರ್ಮುಲಾ, ಡಿವೈಡ್ ಆ್ಯಂಡ್ ರೂಲ್, ಲ್ಯಾಂಗರ್ಸ್ ಇಂಟರ್ಪೋಲೇಷನ್ ಫಾರ್ಮುಲಾ ಎಲ್ಲದೂ ಇಂಪಾರ್ಟೆಂಟ್ ಇದೆ. ಎಲ್ಲದ್ರ ಮೇಲೆ ನಿಮಗೆ ಬರುತ್ತೆ. ಓಕೆನಾ? ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ. ಟ್ರೆಪೋಸೈಡಲ್ ರೂಟ್, ಸಿಪ್ಸನ್ 1/3 ಹಾಗೆ ಸಿಪ್ಸನ್ 3/8 ಇದು ಇಷ್ಟು ಮಾಡ್ಯೂಲ್ 4ದು ಇಂಪಾರ್ಟೆಂಟ್ ಆಗಿರುತ್ತೆ ಸ್ಟೂಡೆಂಟ್ಸ್. ನಿಮಗೆ ಈಗ ಕ್ವೆಶನ್ ಪೇಪರ್ ತೋರಿಸ್ತೀನಿ. ಸೊ ಮಾಡ್ಯೂಲ್ 4ಅಲ್ಲಿ ನೀವು ಇಲ್ಲಿ ನೋಡ್ಬೋದು ರೆಗ್ಯುಲರ್ ಫಾಲ್ಸಿ ಮೆಥಡ್ ಇದೆ, ಹಾಗೆ ರೆಗ್ಯುಲರ್ ಫಾಲ್ಸಿ ಮೆಥಡ್ ಇದೆ, ಡಿವೈಡ್ ಆ್ಯಂಡ್ ಡಿಫ್ರೆನ್ಸ್ ಇದೆ, ಟ್ರೆಪೋಸೈಡಲ್ ರೂಲ್ ಇದೆ, ಟ್ರೆಪೋಸೈಡಲ್ ರೂಲ್. ಓಕೆ, ಅಥವಾ ನೀವು ಇದನ್ನು ಫೈಂಡ್ ಮಾಡ್ಬೋದು, ರಾಪ್ಸನ್ ಮೆಥಡ್. ಇವಾಗ ಹೇಳ್ಕೊಟ್ಟಿದ್ದು ಇದು. ಸೊ ನ್ಯೂಟನ್ಸ್ ಫಾರ್ವರ್ಡ್ ಇಂಟರ್ಪೋಲೇಷನ್ ಫಾರ್ಮುಲಾ ಹಾಗೆ ಸಿಪ್ಸನ್ 1/3 ರೂಲ್. ಸೊ ನಿಮಗೆ ಯಾವುದು ಈಸಿ ಅನಿಸುತ್ತೆ ಅದನ್ನು ಮಾಡಿ. ಈಗ ಲಿಮಿಟೆಡ್ ಟೈಮ್ ಇರೋದ್ರಿಂದ ನಾನು ಟ್ರೆಪೋಸೈಡಲ್, ಸಿಪ್ಸನ್ ಎಲ್ಲ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲಿಲ್ಲ. ಸೊ ನಿಮಗೆ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಡಿವೈಡ್ ಆ್ಯಂಡ್ ಡಿಫ್ರೆನ್ಸ್ ಫಾರ್ಮುಲಾ, ಲ್ಯಾಂಗರ್ಸ್ ಫಾರ್ಮುಲಾ ಎಲ್ಲದೂ ಇಂಪಾರ್ಟೆಂಟ್ ಇರುತ್ತೆ. ಮೇಯ್ನಾಗಿ ನೀವು ಕ್ವೆಶನ್ 8 ಸಾಲ್ವ್ ಮಾಡಿದ್ರೆ ಬೆಸ್ಟ್ ಆಗುತ್ತೆ. ಬಿಕಾಸ್ ರಾಪ್ಸನ್ ಮೆಥಡ್ ಹಾಗೆ ನ್ಯೂಟನ್ಸ್ ಫಾರ್ವರ್ಡ್ ಇಂಟರ್ಪೋಲೇಷನ್ ಫಾರ್ಮುಲಾ 7 ಮಾರ್ಕ್ಸಿಗಿದೆ. ಇದು ಸಿಪ್ಸನ್ 1/3 ಬಂದು 6 ಮಾರ್ಕ್ಸಿಗಿದೆ. ಸೊ ಇವೆರಡು ಎಕ್ಸ್ಪ್ಲೈನ್ ಮಾಡಿರೋದ್ರಿಂದ ನಿಮ್ಗೆ ಗೊತ್ತಾಗಿ ನೀವು ಮಾಡಿದ್ರೆ ಓಕೆ. ಇಲ್ಲ ನಿಮಗೆ ಈ ಫಾರ್ಮುಲಾ ಮೇಲೆ ನಿಮಗೆ ಪ್ರಾಬ್ಲಮ್ ಮಾಡೋದು ಗೊತ್ತಿದ್ರೆ ನೀವು ಇದನ್ನೇ ಅಟೆಂಡ್ ಮಾಡಿ. ಓಕೆನಾ? ಸೊ ಸ್ಟೂಡೆಂಟ್ಸ್, ಇದು ಲಾಸ್ಟ್ ಮಾಡ್ಯೂಲ್ 5 ಇದು ಟೈಲರ್ ಸೀರೀಸ್ ಮೆಥಡ್ ಇರುತ್ತೆ. ನಿಮಗೆ ಹ್ಯಾಂಡ್ ಬುಕ್ಕಲ್ಲಿ ತೋರಿಸ್ತೀನಿ. ಎಲ್ಲ ಫಾರ್ಮುಲಾಸು ಹ್ಯಾಂಡ್ ಬುಕ್ಕಲ್ಲಿ ಇರುತ್ತೆ. ಸೊ ಡೋಂಟ್ ವರಿ. ಟೈಲರ್ ಸೀರೀಸ್ ಇದೆ, ಟೈಲರ್ ಸೀರೀಸ್ ಎಕ್ಸ್ಪೆನ್ಷನ್. ಇದು ಪಾಯಿಂಟ್ x is equal to x0 ಆಗಿರುತ್ತೆ, ಇದು x is equal to 0. ಸೊ ಎರಡು ಡಿಫ್ರೆಂಟ್ ಫಾರ್ಮುಲಾ ಇರುತ್ತೆ. ಮತ್ತು ಮಾಡಿಫೈಡ್ ಎಲ್ಯೂರ್ ರೂಲ್, ರಂಗೇಕುಟ ಮೆಥಡ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ, ಮತ್ತು ಮಿಲೆನ್ಸ್ ಮೆಥಡ್. ಸೊ ಇಷ್ಟು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಓಕೆನಾ? ಮಾಡ್ಯೂಲ್ 5 ಇಷ್ಟು ಫಾರ್ಮುಲಾ ಮೇಲೆ ಪ್ರಾಬ್ಲಮ್ ಇರುತ್ತೆ ಅಷ್ಟೇ. ಸೊ ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಟೈಲರ್ ಸೀರೀಸ್ದು ಇದು ಫಾರ್ಮುಲಾ ಇರುತ್ತೆ. ಈಗ y' x is equal to x plus y. ಇಲ್ಲಿ ನೋಡಿ, ಈಗ ನಮ್ಗೆ ಹಿಂಗೆ ಕೊಟ್ಟಿರ್ತಾರೆ. ಇದರ ಅರ್ಥ ಏನು? dy/dx ಅಂದರೆ y'. ನಿಮಗೆ y is equal to x plus y ಅಂದರೆ y' ನೀವು ಮಾಡ್ಕೋಬೋದು. ಬಟ್ ಇಲ್ಲಿ ಡೈರೆಕ್ಟಾಗಿ y' is equal to x plus y ಕೊಟ್ಟಿದ್ದಾರೆ. ಸೊ x0 is equal to 0 ಹಾಗೆ y0 is equal to 1. ನಮ್ಗೆ ಆಲ್ರೆಡಿ ಇಲ್ಲಿ ವ್ಯಾಲ್ಯೂಸ್ ಕೂಡ ಕೊಟ್ಟಿದ್ದಾರೆ. ಸೊ ಅಟ್ x is equal to 0, y' of 0 ಏನು? ಇದು ಆಫ್ 0 ಏನು ಅಂದರೆ 0 plus 1 1. ಸೊ x is equal to 0, y'. ಇದನ್ನ ವಿತ್ ರೆಸ್ಪೆಕ್ಟ್ ಟು x ಅಗೇನ್ ಮಾಡಿ. ಓಕೆನಾ?
ಸೊ ನಮಗೆ ಆಗ 1 ಪ್ಲಸ್ ವೈ ಡ್ಯಾಶ್ ಅನ್ನೋದು ಫಾರ್ಮುಲಾ ಬರುತ್ತೆ. ಸೊ ಆಗ ವೈ ಡಬಲ್ ಡ್ಯಾಶ್ ಆಫ್ 0 ಈಕ್ವಲ್ ಟು 2. ಸೊ ಇದನ್ನು ಮತ್ತೆ ನೀವು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ, ಆಗ ನಿಮಗೆ ವೈ ತ್ರಿಬಲ್ ಡ್ಯಾಶ್ ಬರುತ್ತೆ. ಸೊ ಹಿಂಗೆ ಬರುತ್ತೆ. ಸೊ ಹಾಗೆ ನಾವು 4 ಮಾಡಬೇಕಾಗುತ್ತೆ. ಈ ಥರ 4 ಇಟ್ರೇಷನ್ವರೆಗೂ ನಾವು ಕಂಟಿನ್ಯೂ ಮಾಡಬೇಕಾಗುತ್ತೆ. ನಮಗೆ ವ್ಯಾಲ್ಯೂಸ್ ಇಲ್ಲಿ ಬಂದು ವೈ ಡ್ಯಾಶ್ ಬಂದು 1 2 2 2 2 ಬಂದಿದೆ. ಸೊ ಟೈಲರ್ ಸೀರೀಸ್ ಮೆಥಡಲ್ಲಿ ನೀವು ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗಿ. ಎಕ್ಸ್ ನಾಟ್ ಇಸ್ ಈಕ್ವಲ್ ಟು ಲೈಕ್ ವೈ ಆಫ್ ಎಕ್ಸ್ ನಾಟ್ ನಾವು ಕಂಡುಹಿಡ್ತಿದ್ದೀವಿ. ವೈ ಆಫ್ ಎಕ್ಸ್ ನಾಟ್ ಇಸ್ ಈಕ್ವಲ್ ಟು 0. ಹಾಗೆ ಎಕ್ಸ್ ಮೈನಸ್ ಎಕ್ಸ್ ನಾಟ್ ಇಲ್ಲಿ ವೈ ಡ್ಯಾಶ್ ಆಫ್ ಎಕ್ಸ್ ನಾಟ್ ಪ್ಲಸ್, ಅಂದರೆ ಇಲ್ಲಿ ಯಾವ್ದ್ಯಾವ್ದು ಇರುತ್ತೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗಿ. ಮೇಯ್ನಾಗಿ ಇಲ್ಲಿ ಎಕ್ಸ್ ನಿಮಗೆ ಕ್ವೆಶನಲ್ಲೇ ಕೊಟ್ಟಿರ್ತಾರೆ, ಎಕ್ಸ್ ಇಸ್ ಈಕ್ವಲ್ ಟು 0.2 ಅಂತ. ಸೊ ಇಲ್ಲಿ ಇದು 0.2 ಆಗಿರುತ್ತೆ, ಎಕ್ಸ್ ನಾಟ್ ಬಂದು 0 ಆಗಿರುತ್ತೆ. ಸೊ 0.2 ಮೈನಸ್ 0.2 ಆಗಿರುತ್ತೆ. ಇಲ್ಲಿ ವೈ ಡ್ಯಾಶ್ ಆಫ್ ಎಕ್ಸ್ ನಾಟ್ ಬಂದು 1 ಆಗಿರುತ್ತೆ. ಸೊ 1 ಓಕೆನಾ. ಸೊ ಹಾಗೆ ಎಲ್ಲ ಇಟ್ರೇಷನ್ಗೂ ನೀವು ಮಾಡ್ಕೊಂಡು ಹೋಗಿ. ಎಕ್ಸಾಂಪಲ್ ಇದು ಒಂದು ಹೇಳ್ತೀನಿ. ಎಕ್ಸ್ ಬಂದು 0.2 ಹಾಗೆ ಎಕ್ಸ್ ನಾಟ್ ಬಂದು 0. ಸೊ 0.2 ಮೈನಸ್ 0 ನಮಗೆ 0.2 ಸಿಗುತ್ತೆ. ಸ್ಕ್ವೇರ್ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಬಂದು 2. ಹಾಗೆ ವೈ ಡಬಲ್ ಡ್ಯಾಶ್ ಆಫ್ ಎಕ್ಸ್ ನಾಟ್ ಬಂದು 2 ಆಗಿರುತ್ತೆ. ಸೊ ಹಿಯರ್ 2. ಓಕೆ, ಸೇಮ್ ಹಿಯರ್ 3 ಫ್ಯಾಕ್ಟೋರಿಯಲ್ ಬಂದು 6, 4 ಫ್ಯಾಕ್ಟೋರಿಯಲ್ ಬಂದು 24. ಈಗ ನೀವು ಕ್ಯಾಲ್ಸಿಯಲ್ಲಿ ಈ ಸಿಂಪ್ಲಿಫಿಕೇಷನ್ನ ನೀವು ಈಕ್ವೇಷನ್ನ ನೀವು ಕ್ಯಾಲ್ಸಿಯಲ್ಲಿ ಹಾಕಿದ್ರೆ ನಿಮಗೆ ಈ ಆನ್ಸರ್ ಬರುತ್ತೆ. ಸೊ ಟೈಲರ್ ಸೀರೀಸ್ ಮೆಥಡ್ ಈಸಿ ಇದೆ. Modified Euler's method. Find y of 0.1 given that dy by dx is equal to x square plus y. So dy by dx is equal to x square plus y. Y naught is equal to 1. Y naught is equal to 1. X naught is equal to 0. Okay. H is equal to 0.05. ಸೊ ಇವಾಗ y ಆಫ್ 0.1ನ ನಾವು ಫೈಂಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಫೈಂಡ್ y ಆಫ್ 0.1 ಕೊಟ್ಟಿದ್ದಾರೆ. ಸೊ ಫಸ್ಟ್ ಸ್ಟೇಜಲ್ಲಿ ನೀವು y1 is equal to 0.05 h ವ್ಯಾಲ್ಯೂ. ಓಕೆ, x1 is equal to 0.005 ಹಾಗೆ x ನಾಟ್ 0, y ನಾಟ್ 0, h is equal to 0.05. y1 ಎಲರ್ಸ್ ಮೆಥಡ್ ಕೂಡ ನಿಮಗೆ ಹ್ಯಾಂಡ್ ಬುಕ್ಕಲ್ಲಿ ಕೊಟ್ಟಿರ್ತಾರೆ, ಇಲ್ಲಿದೆ ನೋಡಿ ಎಲರ್ಸ್. ಓಕೆ, ದೆನ್ ಇಲ್ಲಿ ವೈ ನಾಟಲ್ಲಿ 1 ಪ್ಲೇಸ್ ಹಾಕಿ ಹೆಚ್ ಅಂದರೆ 0.05, F1 ಎಕ್ಸ್ ನಾಟ್ 0, ವೈ ನಾಟ್ 1. ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿದಾಗ ನಿಮಗೆ 1.05 ಬರುತ್ತೆ. ಓಕೆನಾ. ಸೇಮ್ ಇವಾಗ ಮಾಡಿಫೈಡ್ ಎಲಿಯರ್ಸ್ ಮೆಥಡ್ y1 ಡ್ಯಾಶಿಗೆ ಲೈಕ್ ಫಾರ್ಮುಲಾ ಬರೀರಿ. ವೈ ನಾಟ್ ಪ್ಲಸ್ ಹೆಚ್ ಬೈ 2 ಎಫ್ ಆಫ್ ಎಕ್ಸ್ ನಾಟ್ ವೈ ನಾಟ್. ಈ ಫಾರ್ಮುಲಾ ಬರೆದು ಸೇಮ್ ಸಬ್ಸ್ಟಿಟ್ಯೂಟ್ ಮಾಡಿ. ನಮಗೆ ಎಫ್ ಆಫ್ 0,1 ಬಂದು 1 ಆಗುತ್ತೆ. ಹಾಗೆ ಎಕ್ಸ್ ಆಫ್ x1, y1 ನಾಟ್ ಅಂದರೆ x1 ವ್ಯಾಲ್ಯೂ ಬಂದು 0.0025 ಬಿಕಾಸ್. ಸೊ ನೀವು x1 ವ್ಯಾಲ್ಯೂ ಬಂದು ಹೆಂಗೆ ಕಂಡುಹಿಡಿಬೋದು ಅಂದರೆ ಎಕ್ಸ್ ನಾಟ್ ಇಸ್ ಈಕ್ವಲ್ ಟು ಹೆಚ್. ಲೈಕ್ ಹೆಂಗೆ ಅಂದರೆ x1 ಇಸ್ ಈಕ್ವಲ್ ಟು ಎಕ್ಸ್ ನಾಟ್ ಪ್ಲಸ್ ಹೆಚ್. ಎಕ್ಸ್ ನಾಟ್ ಬಂದು ನಿಮಗೆ 0 ಆಗಿರುತ್ತೆ. ಹಾಗೆ ಹೆಚ್ ವ್ಯಾಲ್ಯೂ ಬಂದು ಇಲ್ಲಿ 0.05. ಸೊ ನಮಗೆ ಇಲ್ಲಿ x1 ವ್ಯಾಲ್ಯೂ ಬಂದು 0.05 ಆಗಿತ್ತು. ಸೊ ಇಲ್ಲಿ ಬಂದರೆ ಹೆಚ್ ಬೈ 2 ಲೈಕ್ 0.025 ಬಂದಿದೆ. ಸೊ x1 ಇಸ್ ಈಕ್ವಲ್ ಟು ಇದು 0.025 ಆ್ಯಕ್ಚುಲಿ ಮಿಸ್ಟೇಕ್ ಆಗಿದೆ. ಬಟ್ x1 ಕಂಡುಹಿಡಬೇಕು ಅಂದರೆ ಎಕ್ಸ್ ನಾಟ್ ಪ್ಲಸ್ ಹೆಚ್ ನಾಟ್. ಓಕೆನಾ, ಸಾರಿ ಎಕ್ಸ್ ನಾಟ್ ಮಿಸ್ಟೇಕ್ ಆಗಿದೆ, ಸಾರಿ ಎಕ್ಸ್ ನಾಟ್ ಪ್ಲಸ್ ಹೆಚ್ ನಾಟ್. ಈ ಫಾರ್ಮುಲಾದಿಂದ ನೀವು x1ನ ಕಂಡುಹಿಡ್ಬೋದು. ಓಕೆನಾ. ಸೊ ನೆಕ್ಸ್ಟು y1 ನೆಕ್ಸ್ಟ್ ಇಟ್ರೇಷನ್ ಕಂಡುಹಿಡಿಬೋದು. ನೆಕ್ಸ್ಟ್ ಸೆಕೆಂಡ್ ಸ್ಟೇಜಲ್ಲಿ ನಿಮಗೆ x2 ವ್ಯಾಲ್ಯೂ ಬಂದು 0.1 ಆಗಿರುತ್ತೆ. ಹೆಚ್ ಇಸ್ ಈಕ್ವಲ್ ಟು ಸೇಮ್ 0.005 ಹಾಗೆ x1 ವ್ಯಾಲ್ಯೂ 0.005 ಆಗಿರುತ್ತೆ. ಬಿಕಾಸ್ x1 ವ್ಯಾಲ್ಯೂ ಹೆಂಗೆ ಕಂಡುಹಿಡಿಯೋದು ಅಂದರೆ ಎಕ್ಸ್ ನಾಟ್ ಪ್ಲಸ್ ಹೆಚ್.
ಸೊ y1 ವ್ಯಾಲ್ಯೂ. ಸೊ ಎಲಿಯರ್ಸ್ ಫಾರ್ಮುಲಾ ಹಾಕಿ ಸೇಮ್ ಮಾಡಿಫೈಡ್ ಎಲಿಯರ್ಸ್ ಮೆಥಡ್ನ ನೀವು ಮಾಡ್ಬೋದು. ಇದು ರಂಗೇಕುಟ್ಟ ಮೆಥಡ್ ತುಂಬ ಇಂಪಾರ್ಟೆಂಟ್. ರಂಗೇಕುಟ್ಟ ಮೆಥಡ್ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ, ಹ್ಯಾಂಡ್ ಬುಕ್ಕಲ್ಲಿದೆ. ಇವಾಗ ಇಲ್ಲಿ y1 = x+y ಇದೆ, x0 = 0, y0 = 1, ಹಾಗೆ h = 0.2 ನಮಗೆ ಕೊಟ್ಟಿದ್ದಾರೆ. ಸೊ ಎಲ್ಲ ಗಿವನ್ ಆಗಿದೆ. ಸೊ y1 = y0 ಪ್ಲಸ್ h/6 k1 ಪ್ಲಸ್ k2 ಪ್ಲಸ್ 2k3 ಪ್ಲಸ್ 4k ಇದೆ. ಸೊ ನಾವು ಇಲ್ಲಿ ಮೇಯ್ನಾಗಿ ಫೈಂಡ್ ಮಾಡಬೇಕಾಗಿರೋದು k1, k2, k3, k4 ಅಂದರೆ 4 ಆರ್ಡರ್ಸ್ ಆಫ್ ರಂಗೇಕುಟ್ಟ ಮೆಥಡ್ನ ನಾವು ಕಂಡುಹಿಡಬೇಕಾಗುತ್ತೆ. ಸೊ k1ಗೆ, k2ಗೆ, k3ಗೆ, k4ಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಫಾರ್ಮುಲಾ ಇರುತ್ತೆ. ಸೊ ನಿಮಗೆ ಇಲ್ಲೆಲ್ಲ ಕೊಟ್ಟಿದ್ದಾರೆ, ನೀವು ನೋಡ್ಬೋದು ಇಲ್ಲಿ. ಇದು ಫಾರ್ k1, ಇದು ಫಾರ್ k2, ಇದು ಫಾರ್ k3, ಹಾಗೆ ದೆನ್ ಇದು ಫಾರ್ k4. ದೆನ್ ಫೈನಲ್ ಆಗಿ ನಿಮಗೆ ಫಾರ್ಮುಲಾ ಕೂಡ ಕೊಟ್ಟಿದ್ದಾರೆ. ಓಕೆನಾ? ಸೊ ಇದನ್ನು ಯೂಸ್ ಮಾಡಿಕೊಂಡು ನೀವು ಕರೆಕ್ಟಾಗಿ ಸಿಂಪ್ಲಿಫೈ ಮಾಡಿ. ಸೊ x1 = h ಅಂದರೆ ಎಷ್ಟು? 0.2. ಓಕೆ, 0.2. x0 = 0, ಹಾಗೆ y0 = 1. ಸೊ k1 = 0.2. ದೆನ್ k2 hf ಈ ಫಾರ್ಮುಲಾ ಇರುತ್ತೆ. ಸೊ x0 ಬಂದು 0 ಡಿವೈಡ್ ಪ್ಲಸ್ h/2 ಅಂದರೆ 0.2/2. ಓಕೆ, ಆಗ ನಮಗೆ 0.1 ಸಿಗುತ್ತೆ. 0.2/2 ಬಂದರೆ 0.1. ದೆನ್ ಹಾಗೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ 0.24 ಬರುತ್ತೆ. ಸೊ ಸೇಮ್ ಹ್ಯಾಸ್ ಇಟ್ ಈಸ್ k3 ಆ್ಯಂಡ್ k4. ಓಕೆ, ಈ ಥರ ಫೈಂಡ್ ಮಾಡಿದ ಮೇಲೆ ಮೇಯ್ನಾಗಿ ಈ ಫಾರ್ಮುಲಾದ್ರಲ್ಲಿ y1 ಫಾರ್ಮುಲಾದ್ರಲ್ಲಿ ನೀವು ಸಿಕ್ಕಿರೋ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗಿರುತ್ತೆ. ಸೊ 1 + 1/6 ಓಕೆ, 1 + 1/6 ಆಫ್ 0.2 + 2 ಆಫ್ 0.24. ಇಲ್ಲಿ ಇದು 2k, ಇದು k1 ವ್ಯಾಲ್ಯೂ, 2k2, 2k3, k4. ಸೊ ಇದು ಬಂದು k1 ವ್ಯಾಲ್ಯೂ. ನೆಕ್ಸ್ಟ್ 0.24 ಅನ್ನೋದು k2, ಹಾಗೆ ಇದು k3, ಹಾಗೆ ಇದು k4. ಇದು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಇಲ್ಲಿ ಇದನ್ನು ಇಂಟು ಮಾಡಿ, ಅಥವಾ ಇಷ್ಟು ಈಕ್ವೇಷನ್ನ ನೀವು ಒಂದೇ ಶಾಟ್ ನೀವು ಕ್ಯಾಲ್ಸಿಯಲ್ಲಿ ಹಾಕಿದ್ರು ನಿಮಗೆ ಡೈರೆಕ್ಟ್ ಆನ್ಸರ್ ಸಿಗುತ್ತೆ. ಅಥವಾ ನೀವು ಇದನ್ನು ಒಂದು ಸರ್ತಿ ಮಲ್ಟಿಪ್ಲೈ ಮಾಡಿ, ಇದನ್ನು ಒಂದು ಸರ್ತಿ ಮಲ್ಟಿಪ್ಲೈ ಮಾಡಿ, ದೆನ್ ಇಷ್ಟು ಪ್ಲಸ್ ಮಾಡಿ, ಆಮೇಲೆ ಡಿವೈಡೆಡ್ ಬೈ 6 ಮಾಡಿ, ಆಮೇಲೆ +1 ಮಾಡಿದ್ಮೇಲೆ ನಿಮ್ಗೆ ಇದೇ ಆನ್ಸರ್ ಸಿಗುತ್ತೆ. ಓಕೆನಾ? ಸೊ ಇದು ಅಟ್ 0.k2. ಓಕೆ, at 0.2 because we should find x at x = 0.2. ಸೊ ನಮಗೆ ಅಲ್ಲಿಗೆ ಸಿಕ್ತು. ಸೊ ಇದೇ ಥರ ರಂಗೇಕುಟ್ಟ ಮೆಥಡ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ ಸ್ಟೂಡೆಂಟ್ಸ್? ಸೊ ಮೇಯ್ನಾಗಿ ಇವು 3 ಓದ್ಕೊಳ್ಳಿ. ಇಲ್ಲಿ ಟೈಲರ್ ಸೀರೀಸ್ ಮೆಥಡ್ ಇರುತ್ತೆ, ರಂಗೇಕುಟ್ಟ ಮೆಥಡ್, ಹಾಗೆ ಮಿಲ್ಲನ್ಸ್ ಮೆಥಡ್. ಇದು ಮಿಲ್ಲನ್ಸ್ ಮೆಥಡ್ ತುಂಬ ಈಸಿ. ಮಿಲ್ಲನ್ಸ್ ಮೆಥಡ್ ಫಾರ್ಮುಲಾಸ್ ಕೂಡ ಹ್ಯಾಂಡ್ ಬುಕ್ಕಲ್ಲಿರುತ್ತೆ, ಅದನ್ನು ನೀವು ಕಂಪೇರ್ ಮಾಡ್ಕೊಂಡು ಮಾಡ್ಬೋದು. ಇಲ್ಲಿ ಮೇಯ್ನಾಗಿ ಇದು ತುಂಬ ಈಸಿ ಇದೆ. ಯಾರ್ಯಾರಿಗೆ ಪೈಥಾನ್ ಪ್ರೋಗ್ರಾಮ್ ಕೋಡಿಂಗ್ ಬರುತ್ತೋ ಅವರು ಇದು ಮಾಡಿದ್ರೆ ತುಂಬಾ ಬೆಸ್ಟ್ ಆಗುತ್ತೆ. ಬಿಕಾಸ್ ಅವ್ರಿಗೆ ರೈಟ್ ಅ ಕೋಡ್ ಟು ಫೈಂಡ್ ದ ಸೊಲ್ಯೂಷನ್. ಸೊ ಪೈಥಾನ್ ಕೋಡ್ನ ನೀವು ಬರೆದ್ರೆ ನಿಮಗೆ ಕರೆಕ್ಟಾಗಿ 6 ಮಾರ್ಕ್ಸ್ ಕೊಡ್ತಾರೆ. ಓಕೆನಾ? ಸೊ ಮೇಯ್ನಾಗಿ ಇಲ್ಲಿ ಬರೋದು ಮೇಯ್ನ್ 3 ಮೆಥಡ್ಸ್ ಅಂದರೆ ಒಂದು ಟೈಲರ್ ಸೀರೀಸ್, ಹಾಗೆ ಮಾಡಿಫೈಡ್ ಎಲಿಯರ್ಸ್ ಮೆಥಡ್, ರಂಗೇಕುಟ್ಟ ಮೆಥಡ್. ಮಿಲ್ಲನ್ಸ್ ಮೆಥಡು ಒಂದೊಂದು ಕ್ವೆಶನ್ ಪೇಪರಲ್ಲಿ ಇರುತ್ತೆ, ಒಂದೊಂದು ಕ್ವೆಶನ್ ಪೇಪರಲ್ಲಿ ಕೊಡೋಲ್ಲ. ಬಟ್ ಈ ಕ್ವೆಶನ್ ಪೇಪರಲ್ಲಿ ಇರೋದ್ರಿಂದ ಇದು ಇಂಪಾರ್ಟೆಂಟೇ ಆಗಿರುತ್ತೆ. ಬಟ್ ಮೇಯ್ನಾಗಿ U3 ಲೈಕ್ ಟೈಲರ್, ಹಾಗೆ ಮಾಡಿಫೈಡ್ ಎಲಿಯರ್ಸ್ ಮೆಥಡ್, ರಂಗೇಕುಟ್ಟ ಮೆಥಡ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ಟೂಡೆಂಟ್ಸ್. ಸೊ ಲಿಮಿಟೆಡ್ ಟೈಮ್ ಇರೋದ್ರಿಂದ ನಾನು ತುಂಬ ಸ್ಪೀಡಪ್ ಆಗಿ ಕವರ್ ಮಾಡಿದ್ದೀನಿ. ಸೊ ಸಾರಿ ಫಾರ್ ದ್ಯಾಟ್. ನೆಕ್ಸ್ಟ್ ಟೈಮಿಂದ ಕರೆಕ್ಟಾಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ಟೂಡೆಂಟ್ಸ್. ಬಾಯ್.